ನಾವು ಯಾವುದೇ ಕೆಲಸವನ್ನು ಮಾಡಲು ಹೋದರೂ ಅದರದ್ದೇ ಆದ ನಿಯಮಗಳನ್ನು ಪಾಲಿಸಬೇಕು. ಹಾಗೆ ಹಾಸಿಗೆಯ ಮೇಲೆ ಕುಳಿತು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎನ್ನುವ ಉಲ್ಲೇಖವಿದೆ. ಹಾಸಿಗೆಯ ಮೇಲೆ ಕುಳಿತು ನಾವು ಯಾವ ಕೆಲಸಗಳನ್ನು ಮಾಡಬಾರದು ಎನ್ನುವುದು ಒಂದಿಷ್ಟು ಮಾಹಿತಿ ಇಲ್ಲಿದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡುವುದಕ್ಕೂ ಅದರದೇ ಆದ ಸ್ಥಾನವನ್ನು ನೀಡಲಾಗಿದೆ. ನಾವು ಅದೇ ಸ್ಥಳದಲ್ಲಿ ಕುಳಿತು ಆಯಾ ಕಾರ್ಯಗಳನ್ನು ಮಾಡುವುದು ಬಯಸಿದ ಫಲವನ್ನು ನೀಡುತ್ತದೆ. ನಮ್ಮ ಧರ್ಮದಲ್ಲಿ ಊಟ ಮಾಡುವುದಕ್ಕೆ, ಮಲಗುವುದಕ್ಕೆ ಹಾಗೂ ಕುಳಿತುಕೊಳ್ಳುವುದಕ್ಕೂ ಅದರದ್ದೇ ಆದ ನಿಯಮಗಳನ್ನು ಉಲ್ಲೇಖಿಸಿದ್ದಾರೆ. ಅದೇ ರೀತಿ ನಾವು ಬೆಡ್ ಮೇಲೆ ಅಥವಾ ಹಾಸಿಗೆ ಮೇಲೆ ಕುಳಿತುಕೊಂಡು ಕೆಲವೊಂದು ಕೆಲಸಗಳನ್ನು ಮಾಡಬಾರದು. ಅಂತಹ ಕೆಲಸಗಳು ಯಾವುದು ಎಂಬುದು ಇಲ್ಲಿ ತಿಳಿದುಕೊಳ್ಳೋಣ. ಹಾಸಿಗೆಯ ಮೇಲೆ ತಿನ್ನಬಾರದು. ಹಾಸಿಗೆಯ ಮೇಲೆ ಕುಳಿತು ನಾವು ಆಹಾರವನ್ನು ಸೇವಿಸಬಾರದು. ಒಂದು ವೇಳೆ ನಾವು ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಸೇವಿಸಿದರೆ ಅದು ತಾಯಿ ಅನ್ನಪೂರ್ಣೇಶ್ವರಿಗೆ ನಾವು ಮಾಡುತ್ತಿರುವ ಅವಮಾನವೆನಿಸಿಕೊಳ್ಳುತ್ತದೆ. ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಸೇವಿಸುವುದರಿಂದ ಮನೆಗೆ ಬಡತನ ಆಗಮಿಸುತ್ತದೆ ಎನ್ನುವ ನಂಬಿಕೆ ಇದೆ. ಯಾವಾಗ ತಾಯಿ ಅನ್ನಪೂರ್ಣೇಶ್ವರಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೋ ಆಗ ನೀವು ಲಕ್ಷ್ಮೀದೇವಿಯಿಂದ ಕಷ್ಟಕರ ಸಂದರ್ಭಗಳನ್ನು ಎದುರಿಸಲು ಪ್ರಾರಂಭಿಸಬಹುದು. ಈ ಕಾರಣಕ್ಕಾಗಿ ನೀವು ಹಾಸಿಗೆಯ ಮೇಲೆ ಕುಳಿತು ಎಂದಿಗೂ ಆಹಾರವನ್ನು ಸೇವಿಸಬೇಡಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಎಲ್ಲಿಯಾದರೂ ಭಜನೆಯನ್ನು ಮಾಡುತ್ತಿದ್ದರೆ ನೀವು ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು. ಭಜನೆಯನ್ನು ಯಾವಾಗಲೂ ನಿಂತು ಅಥವಾ ನೆಲದ ಮೇಲೆ ಕುಳಿತು ಮಾಡಬೇಕು. ಭಜನೆಯನ್ನು ಈ ರೀತಿಯಾಗಿ ಮಾಡಿದಾಗ ಮಾತ್ರ ನೀವು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಭಜನೆಯಲ್ಲಿ ಮಾತ್ರವಲ್ಲ, ಮಂತ್ರಗಳನ್ನು ಕೂಡ ಹಾಸಿಗೆಯ ಮೇಲೆ ಓದಬಾರದು. ಕೆಲವರಿಗೆ ಹಾಸಿಗೆಯ ಮೇಲೆ ಕುಳಿತು ಓದುವ, ಬರೆಯುವ ಅಭ್ಯಾಸ ಇರುತ್ತದೆ. ಈ ತಪ್ಪನ್ನು ನೀವು ಎಂದಿಗೂ ಮಾಡಬೇಡಿ. ಇದನ್ನು ಉತ್ತಮ ಅಭ್ಯಾಸವೆಂದು ಪರಿಗಣಿಸಲಾಗುವುದಿಲ್ಲ. ಹಾಸಿಗೆಯ ಮೇಲೆ ಕುಳಿತು ಅಧ್ಯಯನ ಮಾಡುವುದರಿಂದ ಬುದ್ಧಿವಂತಿಕೆ ಅಥವಾ ಜ್ಞಾನ ಕಡಿಮೆಯಾಗುತ್ತದೆ. ನಿಮ್ಮಲ್ಲಿಯೂ ಈ ಕೆಟ್ಟ ಅಭ್ಯಾಸವಿದ್ದರೆ ಹಿಂದೆ ಈ ಅಭ್ಯಾಸವನ್ನು ಬಿಡಲು ಪ್ರಯತ್ನಿಸಿ. ನೀವು ನೆಲದ ಮೇಲೆ ಅಥವಾ ಯಾವುದಾದರೂ ಒಂದು ಮೇಜ್ ಅಥವಾ ಕುರ್ಚಿ ಮೇಲೆ ಕುಳಿತು ಓದಬಹುದು ಅಥವಾ ಬರೆಯಬಹುದು. ಒಂದು ವೇಳೆ ಈ ಅಭ್ಯಾಸವಿದ್ದರೆ ಅದನ್ನು ಈಗಲೇ ಬಿಟ್ಟು ಬಿಡಿ. ಹಾಸಿಗೆಯ ಮೇಲೆ ಹಿರಿಯರಿಗೆ ನಮಸ್ಕರಿಸಬೇಡಿ. ನಿಮಗಿಂತ ವಯಸ್ಸಿನಲ್ಲಿ ಹಿರಿಯರು ಅಥವಾ ಗೌರವಾನ್ವಿತರು ನಿಮ್ಮ ಮನೆಗೆ ಬಂದಾಗ ಹಾಸಿಗೆಯ ಮೇಲೆ ಕುಳಿತು ನೀವು ಅವರಿಗೆ ನಮಸ್ಕರಿಸಬೇಡಿ. ಹಾಸಿಗೆಯಿಂದ ಕೆಳಗೆ ಬಂದ ನಂತರ ಅವರಿಗೆ ನಮಸ್ಕರಿಸಿ. ಇದು ಹಿರಿಯರಿಗೆ ನೀವು ಗೌರವ ಸೂಚಿಸುವ ಸರಿಯಾದ ಮಾರ್ಗವಾಗಿದೆ. ಹಾಸಿಗೆಯ ಮೇಲೆ ಧ್ಯಾನ ಮಾಡಬೇಡಿ. ಕೆಲವರು ಹಾಸಿಗೆ ಮೇಲೆ ಕುಳಿತು ಯೋಗ ಅಥವಾ ಧ್ಯಾನ ಮಾಡುವ ಹವ್ಯಾಸವನ್ನು ಹೊಂದಿರುತ್ತಾರೆ. ಅದನ್ನು ಈಗಲೇ ತಪ್ಪಿಸಿ. ಧರ್ಮಗ್ರಂಥಗಳಲ್ಲಿ ಯೋಗ ಮತ್ತು ಧ್ಯಾನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಅದರಂತೆ ಎಲ್ಲಿ ಕುಳಿತು ಯೋಗ ಮತ್ತು ಧ್ಯಾನ ಮಾಡಬೇಕೆಂಬುದನ್ನು ಹೇಳಲಾಗಿದೆ. ಇದನ್ನು ನೀವು ನೆಲದ ಮೇಲೆ ಕುಳಿತು ಮಾಡುವುದು ಉತ್ತಮ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.